ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕೆಟ್ ಟ್ರಿಕ್ಸ್. ನಾನು ನಿಮ್ಮ ವಿಜಯ್ ಸಿಂಹ. ಎಷ್ಟು ಕುಣಿದು ಕುಪ್ಪಳಿಸಿದ್ರು ಸಾಲದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದರೆ 4 ಸೀಸನಲ್ಲಿ 2ನೇ ಟ್ರೋಫಿನ ತಮ್ಮ ಮುಡಿಗೆ ಏರಿಸಿಕೊಂಡಿದ್ದಾರೆ ನಮ್ಮ RCBಯ ವನಿತೆಯರು. ಇದು ಹಾದಿ ಮಾತ್ರ ಸುಗಮವಾಗಿರಲಿಲ್ಲ, ತುಂಬ ಕಷ್ಟ ಆಯಿತು. ಎಸ್ಪೆಷಲಿ ಬಿಫೋರ್ ಸ್ಟಾರ್ಟ್ ಆಫ್ ದ ಸೀಸನ್ನೇ ಒಂದು ಹಾರ್ಟ್ ಬ್ರೇಕ್ ಬರುತ್ತೆ. ಏನಪ್ಪ ಅಂತಂದರೆ ಎಲಿಸ್ ಪೆರಿ ಥ್ರೂಟ್ ದ ಸೀಸನ್ ಅವೈಲಬಲ್ ಇಲ್ಲ ಅಂತ. ಅದೊಂದು ದೊಡ್ಡ ಸೆಟ್ ಬ್ಯಾಕ್ ಆಯಿತು. ಬಟ್ ಆಕ್ಷನಲ್ಲೇ ವಿ ಆರ್ ಪ್ರಿಪೇರ್ಡ್ ಅಂತ ಅನ್ಸುತ್ತೆ. ಒಳ್ಳೊಳ್ಳೆ ಆಟಗಾರರನ್ನ ಹರಾಜಲ್ಲಿ ಕೊಂಡ್ಕೊತೀವಿ ನಾವು. ಲಾರೆನ್ ಬೆಲ್ ಇರ್ಬೋದು, ಅದಾದ್ಮೇಲೆ ನಡೈನ್ ಡಿ ಕ್ಲರ್ಕ್ ಅವ್ರು ಇರ್ಬೋದು, ಆಲ್ಮೋಸ್ಟ್ ಜಾರ್ಜಿಯಾ ವಾಲ್ ಇರ್ಬೋದು, ಅದಾದ್ಮೇಲೆ ಗ್ರೇಸ್ ಹ್ಯಾರಿಸ್ ಇರ್ಬೋದು. ಪ್ರತಿಯೊಬ್ಬರು ಇಟ್ ವಾಸ್ ಸಾಲಿಡ್ ಪಿಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಕ್ಷನಲ್ಲೇ ಒಂದು ಮಾತಿದೆ, ಆಕ್ಷನಲ್ಲೇ ಯಾವಾಗಲೂ 50% ಗೆದ್ದುಬಿಡಬೇಕು, ಅದಾದ್ಮೇಲಿಂದ ಬಂದು ಮೈದಾನದಲ್ಲಿ ಬಂದು ಇನ್ನು 50% ಗೆಲ್ಲಬೇಕು ಅಂತ. ಆ ಪಾತ್ರನ ಚೆನ್ನಾಗಿ ಮಾಡಿದ್ರು ನಮ್ಮ ಮ್ಯಾನೇಜ್ಮೆಂಟ್ ಅವರು, ನಿಜವಾಗ್ಲೂ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಇವತ್ತಿನ ಮ್ಯಾಚ್ ವಿಷಯಕ್ಕೆ ಬರೋಣ. ನೋಡಿ, ಫೈನಲ್ಸ್ ಪಂದ್ಯ ಅಂತಂದರೆ ಎಲ್ಲರಿಗೂ ಸ್ವಲ್ಪ ಫಸ್ಟ್ ಬ್ಯಾಟಿಂಗ್ ಆಡ್ಬೇಡ, ಸ್ಕೋರ್ ಬೋರ್ಡ್ ಪ್ರೆಷರ್ ಇರಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಇವತ್ತು ಕಂಪ್ಲೀಟ್ಲಿ ಉಲ್ಟಾ. ಟಾಸ್ ಗೆಲ್ತೀವಿ, ಚೇಸ್ ಮಾಡಬೇಕು. ಯಾಕಪ್ಪ ಅಂತಂದ್ರೆ 16 ಮ್ಯಾಚಲ್ಲಿ 12 ಮ್ಯಾಚು ಟಾಸ್ ಗೆದ್ದಿರೋರೆ, ಚೇಸ್ ಮಾಡಿರೋರೆ ಗೆದ್ದಿರೋದು. ಸೊ ಅದ್ರ ರೆಕಾರ್ಡ್ಸ್ ಎಲ್ಲ ನೋಡಿದ್ರೆ ಆಬ್ವಿಯಸ್ಲಿ ಚೇಸ್ ಮಾಡ್ತೀವಿ, ಚೇಸ್ ತೊಗೊಂಡ್ಬಿಡ್ತೀವಿ. ಅವಾಗ ಜಮೀಮಾ ರೋಡ್ರಿಗ್ಸ್, ಡೆಲ್ಲಿ ಕ್ಯಾಪಿಟಲ್ಸ್ ಕ್ಯಾಪ್ಟನ್ ಏನಪ್ಪ ಅಂತಾರೆ ಅಂತಂದರೆ, ನನಗೆ ಟಾಸ್ ಸೋತಿದ್ದೆ ಒಳ್ಳೇದಾಯಿತು, ನಾನು ಫಸ್ಟ್ ಬ್ಯಾಟಿಂಗ್ ಆಡಬೇಕು ಅಂತಲೇ ಇತ್ತು, ಯಾಕೆಂತಂದರೆ ನನಗೆ ಸ್ಕೋರ್ ಬೋರ್ಡ್ ಪ್ರೆಷರ್ ಇಲ್ಲ, ಆರಾಮಾಗಿ ಆಡ್ಬಿಡ್ಬೋದು ಅಂತ. ಅದನ್ನು ಇನ್ಫ್ಯಾಕ್ಟ್ ಅವ್ರು ಪ್ರೂವ್ ಕೂಡ ಮಾಡ್ತಾರೆ. 203 ರನ್ ಹೊಡಿತಾರೆ ಫೈನಲ್ಸಲ್ಲಿ. 203 ರನ್ ಹೊಡೆದ್ರು ಅಂತಂದರೆ ಒಳ್ಳೆ ಸ್ಕೋರ್ ಅಂತಲೇ ಅರ್ಥ. ಖಂಡಿತವಾಗ್ಲೂ 203 ರನ್ಗೆ ಕೇವಲ 4 ವಿಕೆಟ್ ಕಳ್ಕೊಂಡಿರ್ತಾರೆ 20 ಓವರ್ಸಲ್ಲಿ. 10 ರನ್ಸ್ ಪರ್ ಓವರ್ ಸ್ಟಾರ್ಟಿಂಗ್ ಫ್ರಮ್ ದ ಬಾಲ್ 1 ಬೇಕಾಗಿರುತ್ತೆ ಅಂತಂದರೆ ಭಯಂಕರ ಪ್ರೆಷರ್ ಇರುತ್ತೆ ಅಪೋನೆಂಟ್ಗೆ. ಅಂಥದ್ರಲ್ಲಿ ಅದನ್ನು ಯಾವ ಥರ ಹ್ಯಾಂಡಲ್ ಮಾಡ್ತಾ ಹೋದ್ರು, ಏನು ಎತ್ತ ಅಂತ ಪ್ರತಿಯೊಂದು ಮಾತಾಡ್ತಾ ಬರೋಣ. ಅದಕ್ಕಿಂತ ಮುಂಚೆ ಇವತ್ತು ಟೀಮ್ ಏನೇನಿತ್ತಪ್ಪ ಅಂತ ನೋಡಿದ್ರೆ ಯಾವುದೇ ಚೇಂಜಸ್ ಇರಲ್ಲ ನಮ್ಮ ತಂಡದಲ್ಲಾಗಲಿ ಅಥವಾ ಅವ್ರ ತಂಡದಲ್ಲಾಗಲಿ. ಇನ್ನೊಂದು ವಿಚಾರ ಹೇಳಬೇಕು ಅಂತಂದರೆ, ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೆ ಇದು 4ನೇ ಫೈನಲ್ಲು, 4ನೇ ಸೀಸನಲ್ಲಿ 4ನೇ ಫೈನಲ್ಲು. ಪಾಪ ಗೆದ್ದೇ ಇಲ್ಲ ಅವರು. ಗುರು, ಇದನ್ನು ಸೋತೋದ್ರೆ ಚೋಕರ್ಸ್ ಅನ್ನೋ ಹಣೆ ಪಟ್ಟ ಖಂಡಿತವಾಗ್ಲೂ ಬಂದ್ಬಿಡುತ್ತಪ್ಪ ಅನ್ನೋ ಒಂದು ಪ್ರೆಷರ್ ಬೇರೆ. ನಮ್ಮ RCB ಅವ್ರಿಗೆ ಇದು 2ನೇ ಫೈನಲ್ಲು, ಗೆಲ್ಲೇಬೇಕು. ಒಂದು ಫೈನಲಲ್ಲಿ ಆಲ್ರೆಡಿ ಗೆದ್ದಿದ್ದೀವಿ, ಇನ್ನೊಂದು ಗೆಲ್ಲೇಬೇಕು. ಜೊತೆಗೆ ಸ್ಮೃತಿ ಮಂದಣ್ಣ ಅವ್ರನ್ನ ಸ್ವಲ್ಪ ಜ್ಞಾಪಿಸ್ಕೊಂಡ್ವಿ ಅಂತಂದರೆ ಅವ್ರಿಗೋಸ್ಕರ ಆದರೂ ಗೆಲ್ಲೇಬೇಕು. ಬಿಕಾಸ್ ಅವ್ರ ಪರ್ಸ್ನಲ್ ಲೈಫಲ್ಲಿ ಏನೇನೋ ಆಗೋಗಿತ್ತು. ಇವತ್ತು ಇನ್ಫ್ಯಾಕ್ಟ್ ಆ ವ್ಯಕ್ತಿ ಅವ್ರ ಜೊತೆ ಇದ್ದಿದ್ದರೆ ಆ ವ್ಯಕ್ತಿ ಇನ್ನೂ ಸಂಭ್ರಮಿಸ್ಬೋದಾಗಿತ್ತು. ಬಟ್ ಏನೇನೋ ಆಗಿದೆ, ಅದು ಪೂರ್ತಿ ವಿಚಾರ ಗೊತ್ತಿಲ್ಲದಿರೋದ್ರಿಂದ ಅದ್ರ ಬಗ್ಗೆ ಮಾತಾಡೋದು ಬೇಡ. ಬಟ್ ಸ್ಮೃತಿ ಮಂದಣ್ಣ ಮಾತ್ರ ಏನೂ ಕಳ್ಕೊಂಡಿದ್ರೆ ಆ ವ್ಯಕ್ತಿ ಮಾತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ವ್ಯಕ್ತಿ ಕಳ್ಕೊಂಡಿರ್ಬೋದು ಸ್ಮೃತಿ ಮಂದಣ್ಣನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಥೊಂದು ಅತ್ಯುತ್ತಮವಾದ ಕ್ಷಣಗಳನ್ನ ಮಿಸ್ ಮಾಡಿಕೊಂಡ್ರು ಆ ವ್ಯಕ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಸ್ಮೃತಿ ಮಂದಣ್ಣಗೋಸ್ಕರ ಆದರೂ ಗೆಲ್ಲಬೇಕಾಯ್ತು RCB, ಬಟ್ ಗೆದ್ದಿದ್ದಾರೆ. ಇವಾಗ ವಿಚಾರಕ್ಕೆ ಬಂದ್ಬಿಡೋಣ. ಏನಪ್ಪ ವಿಚಾರ ಅಂತ ಕೇಳಿದ್ರಿ ಅಂತ ಬಂದರೆ, ನೋಡಿ, ರೋಡ್ ಟು ಫೈನಲ್ಸ್ ಮಾತಾಡ್ಬಿಡೋಣ. ಡಾಮಿನೇಟ್ ಮಾಡ್ಕೊಂಡು ಬಂದಿರ್ತೀವಿ, ಕಂಪ್ಲೀಟ್ ಸೀರೀಸ್ ಡಾಮಿನೇಟ್ ಮಾಡ್ಕೊಂಡು ಬಂದಿರ್ತೀವಿ. ಎಷ್ಟು ಚೆನ್ನಾಗಿ ಆಡ್ಕೊಂಡು ಬಂದಿರ್ತೀವಿ ಅಂದರೆ 8 ಮ್ಯಾಚಲ್ಲಿ 6 ಮ್ಯಾಚ್ನ ಗೆದ್ಕೊಂಡ್ಬಂದಿರ್ತೀವಿ. ಇನ್ನು 2 ಮ್ಯಾಚ್ ಮಾತ್ರ ಸೋತಿರ್ತೀವಿ. ಅದು ಒಂದು ಮ್ಯಾಚು ಡೆಲ್ಲಿಯವ್ರ ಮೇಲೆ ಸೋತಿರ್ತೀವಿ, ಆ ವಿಚಾರ ಮರಿಬಾರ್ದು. ಇನ್ನೊಂದು MI ಅವ್ರ ಮೇಲೆ ಸೋತಿರ್ತೀವಿ, ಸರಿನಾ? ಇನ್ನೆಲ್ಲರ ಮೇಲೂ ಗೆದ್ಕೊಂಡೇ ಬಂದಿದ್ದೀವಿ, ಸೂಪರಾಗಿ ಆಡ್ಕೊಂಡು ಬಂದಿದ್ದೀವಿ. ಸೊ ಇವಾಗ ಫೈನಲ್ಸಲ್ಲೂ DC ಮೇಲೇ 4ನೇ ಸೀಸನ್ನು, 4ನೇ ಫೈನಲ್ DC ಅವ್ರಿಗೆ. ನಾವೇ ಮಾತಾಡ್ಕೊತೀವಿ 3-3 ಮುಕ್ತಾಯ ಆಗಿದೆ, 4ನೇ ಗೆದ್ದು ಬಿಡ್ತಾರೆ. ಅದೇ ಥರನೇ ಬ್ಯಾಟಿಂಗು ಸೂಪರಾಗಿ ಆಡಿದ್ದಾರೆ. 20 ಓವರ್ಗೆ 203 ರನ್ ಹೊಡೆದಿದ್ದಾರೆ. ಸ್ಟಾರ್ಟಿಂಗ್ ಫ್ರಮ್ ದ ಫಸ್ಟ್ ಓವರ್ ನಮ್ಗೆ 10 ರನ್ಸ್ ಪರ್ ಓವರ್, 10 ರನ್ಸ್ ಪರ್ ಓವರ್ ಬೇಕು. ಬೌಲರ್ಸು ಇವತ್ತು ಸ್ವಲ್ಪ ಕೈ ಕೊಟ್ಟರು ಅಂತಲೇ ಹೇಳಬೇಕು. ಲಾರೆನ್ ಬೆಲ್ ಅವ್ರು ಬಿಟ್ಟರೆ ಬೇರೆಯವರೆಲ್ಲರೂ ಕೈ ಕೊಟ್ಟರು ಅಂತಲೇ ಹೇಳಬೇಕು. ಶ್ರೇಯಾಂಕ ಪಾಟೀಲ್ ಅಂತೂ 2 ಓವರ್ಗೆ 32 ರನ್ ಹೊಡೆಸ್ಕೊಂಡ್ಬಿಡ್ತಾರೆ. ರಾಧಾ ಅದು ಸ್ವಲ್ಪ ಎಕಾನಮಿ ಚೆನ್ನಾಗಿತ್ತು, 2 ಓವರ್ಗೆ 18 ರನ್ ಕೊಡ್ತಾರೆ. ಇನ್ನು ಮಿಕ್ಕಿದ್ದು ಎಲ್ಲರೂ ರನ್ಸ್ ಹೊಡೆಸ್ಕೊಂಡ್ರು. ಆಶ್ಚರ್ಯ ಆಗಿದ್ದು, ನಡೇನ್ ಡಿ ಕ್ಲರ್ಕ್ ಕೂಡ ಎಕ್ಸ್ಪೆನ್ಸಿವ್ ಆದ್ರು ಇವತ್ತು. ಇವಾಗ ಇವತ್ತಿನ ಮ್ಯಾಚ್ ವಿಚಾರಕ್ಕೆ ಬಂದ್ವಿ ಅಂತಂದರೆ, ನೋಡಿ, 203 ರನ್ ಹೊಡಿತಾರೆ ಫಾರ್ ದ ಲಾಸ್ ಆಫ್ 4 ವಿಕೆಟ್ಸ್. ಚೆನ್ನಾಗಿ ಆಡಿದ್ದಾರೆ, ಒಳ್ಳೆ ಬ್ಯಾಟಿಂಗ್ ಆಡಿದ್ದಾರೆ, ಸಖತ್ತಾಗಿ ಆಡಿದ್ದಾರೆ DC ಅವರು. ನೋಡಿ, ಲೀ ಬಂದ್ಬಿಟ್ಟು 30 ಬಾಲ್ಗೆ 37 ರನ್ ಹೊಡೆದ್ರೆ, ಶಫಾಲಿ ವರ್ಮಾ ಕೂಡ 13 ಬಾಲ್ಗೆ 20 ರನ್ ಹೊಡಿತಾರೆ. ಲಾರಾ ಅವರು 25 ಬಾಲ್ಗೆ 44 ರನ್ ಹೊಡಿತಾರೆ. ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಅಂತಲೇ ಹೇಳಬೇಕು. 37 ಬಾಲ್ಗೆ 57 ರನ್ ಹೊಡಿತಾರೆ, 154 ಸ್ಟ್ರೈಕ್ ರೇಟು. ಆಮೇಲೆ ಔಟ್ ಆಫ್ ದ ಸಿಲೆಬಸ್ ಶಿನೆಲ್ ಹೆನ್ರಿ ಅವರು 15 ಬಾಲ್ಗೆ 235 ರನ್ನು, 233 ಸ್ಟ್ರೈಕ್ ರೇಟು, 10 ಎಕ್ಸ್ಟ್ರಾಸ್ ಬೇರೆ. ಸಖತ್ತಾಗಿ ಆಡ್ತಾರೆ, 203 ಎಂಡ್ ಮಾಡ್ತಾರೆ. ಹೇಳ್ಕೊಳ್ಳುವಂಥ ಬೌಲಿಂಗ್ ಪರ್ಫಾರ್ಮೆನ್ಸ್ ಯಾರ್ದು ಇರಲಿಲ್ಲ ಹೇಳಬೇಕು ಅಂತಂದರೆ, ಲಾರೆನ್ ಬೆಲ್ ಅವ್ರದ್ದು ಬಿಟ್ಟರೆ. ಆ್ಯಂಡ್ ಅವರು ಕೂಡ ವಿಕೆಟ್ಲೆಸ್ ಆದರು. ಬಟ್ 4.8 ಎಕಾನಮಿ ವಾಸ್ ವೆರಿ ಗುಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ನಮ್ಮ ಬ್ಯಾಟಿಂಗ್ ಬಂತ ನೋಡ್ತಾ ಹೋದ್ವಿ ಅಂತಂದರೆ, ಸ್ಟಾರ್ಟಿಂಗಲ್ಲೇ ಒಂದು ಹೋಪ್ಸ್ ಹೊಟ್ಟೋಗುತ್ತೆ. ಗ್ರೇಸ್ ಹ್ಯಾರಿಸ್ 9 ರನ್ ಹೊಡೆದಿರ್ತಾರೆ, ಚೆನ್ನಾಗಿ ಆಡ್ತಾ ಇರ್ತಾರೆ, 2 4 ಕೂಡ ಹೊಡೆದಿರ್ತಾರೆ. ಬಟ್ ಅವ್ರ ವಿಕೆಟೇ ಕಳ್ಕೊಂಡ್ಬಿಡ್ತೀವಿ. ನಿಮ್ಗೆಲ್ಲರಿಗೂ ಜ್ಞಾಪಕ ಇತ್ತು ಅಂತಂದರೆ, ಗ್ರೇಸ್ ಹ್ಯಾರಿಸಿಂದನೇ ನಾವು ಟೇಬಲ್ ಟಾಪರ್ಸ್ ಆಗ್ತೀವಿ, ಡೈರೆಕ್ಟಾಗಿ ಫೈನಲ್ಸ್ ಎಂಟ್ರಿ ಕೂಡ ಪಡ್ಕೊತೀವಿ. ಆ ಮ್ಯಾಚಲ್ಲಿ ಅವರು
ಬೌಲಿಂಗ್ ಕೂಡ ಮಾಡಿರ್ತಾರೆ, ಅತ್ಯುತ್ತಮವಾಗಿ ಮಾಡಿರ್ತಾರೆ, ಬ್ಯಾಟಿಂಗ್ ಕೂಡ ಆಡಿರ್ತಾರೆ, ಸಖತ್ತಾಗಿ ಆಡಿರ್ತಾರೆ. ನಮ್ಗೆ ಇವತ್ತು ಆಶ್ಚರ್ಯ ಆಗುತ್ತೆ, ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಆಗಿರ್ತಾರೆ ಅವರು. ಯಾಕೆ ಗುರು ಇವತ್ತು ಅವ್ರು ಬೌಲಿಂಗ್ ಕೂಡ ಕೊಡ್ಲಿಲ್ವಲ್ಲ ಅಂತ ಅನ್ಕೊಂಡ್ಬಿಡ್ತೀವಿ. ಬಟ್ ಗಾಡ್ ಹ್ಯಾಡ್ ಡಿಫ್ರೆಂಟ್ ಪ್ಲಾನ್ಸ್ ಅಂತ ಹೇಳ್ತಾರಲ್ಲ, ಆ ಥರ ಆಯ್ತು ಅಷ್ಟೇ. ಗ್ರೇಸ್ ಹ್ಯಾರಿಸ್ ಅವ್ರು ಬೇಗ ಔಟ್ ಹೋಗ್ತಾರೆ. ಅದಾದ್ಮೇಲೆ ಸ್ಮೃತಿ ಮಂದಣ್ಣ, ಜಾರ್ಜಿಯಾ ವಾಲ್ ರೆಕಾರ್ಡ್ ಪಾರ್ಟ್ನರ್ಶಿಪ್ನ ಸ್ಟಿಚ್ ಮಾಡ್ತಾರೆ. ರೆಕಾರ್ಡ್ ಪಾರ್ಟ್ನರ್ಶಿಪ್ಪು ಅರ್ಥ ಆಯ್ತಾ? 92 ಬಾಲ್ಗೆ 165 ರನ್ ಹೊಡಿತಾರೆ, ಸಖತ್ತಾಗಿ ಹೊಡಿತಾರೆ. 3 ಸಿಕ್ಸ್ ಹೊಡಿತಾರೆ ಸ್ಮೃತಿ ಮಂದಣ್ಣ ಅಂತೂ. 41 ಬಾಲ್ಗೆ 87 ರನ್ ಹೊಡಿತಾರೆ, 212 ಸ್ಟ್ರೈಕ್ ರೇಟು. ಜಾರ್ಜಿಯಾ ವಾಲ್ ಕೂಡ ಅಷ್ಟೇ, 146 ಸ್ಟ್ರೈಕ್ ರೇಟು, 54 ಬಾಲ್ಗೆ 79 ರನ್ನು. ಭಯಂಕರ ಪಾರ್ಟ್ನರ್ಶಿಪ್ ಸ್ಟಿಚ್ ಮಾಡ್ತಾರೆ. ಒಂಥರ ರೆಕಾರ್ಡ್ ಪಾರ್ಟ್ನರ್ಶಿಪ್ನ ಸ್ಟಿಚ್ ಮಾಡಿದ್ದಾರೆ ಅಂತಲೇ ಹೇಳಬೇಕು. ಮ್ಯಾಚ್ ವಿನ್ನಿಂಗ್ ಪಾರ್ಟ್ನರ್ಶಿಪ್, ಕಪ್ ವಿನ್ನಿಂಗ್ ಪಾರ್ಟ್ನರ್ಶಿಪ್ನ ಸ್ಟಿಚ್ ಮಾಡಿದ್ದಾರೆ ಇದರಲ್ಲಿ. ಅದಾದ್ಮೇಲೆ ಬಂದಂಥ ರಿಚಾ ಘೋಷ್ ಸ್ವಲ್ಪ ಡಿಸಪಾಯಿಂಟ್ ಮಾಡಿಬಿಟ್ರು ಹೇಳಬೇಕು ಅಂತಂದರೆ. ಗುರುವೆ ಫೈನಲ್ಸಲ್ಲಿ ಇನ್ನೇನು ಸ್ವಲ್ಪ ಎಲ್ಲ ಗೆದ್ದುಬಿಟ್ಟಿದ್ದೀವಿ, ಇಂಥ ಒಂದು ದೊಡ್ಡ ಪಾರ್ಟ್ನರ್ಶಿಪ್ ಬಂದ್ಬಿಟ್ಟಿದೆ. ಲಾಸ್ಟ್ ಕೊನೆಗೆ ಹಿಕ್ಕಪ್ಸ್ ಆಗೋಯ್ತು. ಏನು 1 ಓವರ್ಗೆ ಲಾಸ್ಟ್ ಓವರ್ಗೆ 10 ರನ್ ಬೇಕಾಗೋ ಪರಿಸ್ಥಿತಿ ಬಂದ್ಬಿಡ್ತು. ಅಲ್ಲಿ ನೋಡ್ರಿ ವಿಕೆಟ್ಸ್ಗಳು ಬೇರೆ ಬಿದ್ದೋಗಿದೆ. ಆ ಮೂಮೆಂಟಲ್ಲಿ ರಾಧಾ ಯಾದವ್ ರಾಧೆ ಅಂತ ಅನ್ಕೋಬೇಕು, ಅಷ್ಟು ಚೆನ್ನಾಗಿ ಆಡಿ ಗೆಲ್ಸ್ಕೊಡ್ತಾರೆ. ಫಿನಿಶಿಂಗ್ ಫಾರ್ಮೆಟಿಸ್ ಎಲ್ಲ ಕಂಪ್ಲೀಟ್ ಮಾಡಿಕೊಡ್ತಾರೆ. ನಡೆನ್ ಡಿ ಕ್ಲರ್ಕ್ ಅವರು 5 ಬಾಲ್ 7 ರನ್ ಹೊಡೆದಿರ್ತಾರೆ. ಬಟ್ ಒಂದು ಕ್ಯಾಚ್ ಕೂಡ ಡ್ರಾಪ್ ಮಾಡ್ತಾರೆ ಗುರು ಡಿ ಸಿ ಅವರು. ಮಿನು ಮಣಿ ಅನ್ನೋರು ಅವ್ರು ಕ್ಯಾಚ್ ಮಾತ್ರ ಡ್ರಾಪ್ ಮಾಡಲಿಲ್ಲ, ಕಪ್ನ ಕೂಡ ಡ್ರಾಪ್ ಮಾಡಿಬಿಟ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಇಷ್ಟಪಡ್ತೀನಿ ಅಂತಂದರೆ, ನಮ್ಮ RCB ಅವರು ಸತತ 2ನೇ ಬಾರಿ ಗೆದ್ದಿದ್ದಾರೆ ನೋಡಿ. 2024ವರೆಗೂ ಒಂದು ಟ್ರೋಫಿ ಇರಲಿಲ್ಲ ನಮ್ಮ RCB ಹತ್ರ. ಇವಾಗ 3 ಟ್ರೋಫಿ ಇದೆ. 2 ಟ್ರೋಫಿ ವನಿತೆಯರ್ದು, 1 ಟ್ರೋಫಿ ನಮ್ಮ ಬಾಯ್ಸ್ದು. ಎಸ್, ಖಂಡಿತವಾಗ್ಲೂ ಇವಾಗ ನೋಡಿ 2020ರಲ್ಲಿ 2 ಟ್ರೋಫಿ ಬರೋ ಸದಾವಕಾಶ, ಸುವರ್ಣ ಅವಕಾಶ ಕೂಡ ಇದೆ. ನಮ್ಮ ಬಾಯ್ಸ್ ಕೂಡ ಗೆದ್ಬಿಟ್ರು ಅಂತಂದರೆ ಕರ್ನಾಟಕ ಬುಲ್ಡೋಸರ್ಸ್ ಒಂದು ಗೆದ್ದಿದ್ದಾರೆ ಈ ವರ್ಷ. ಅದಾದ್ಮೇಲಿಂದ RCB ವುಮೆನ್ಸ್ ಕೂಡ ಗೆದ್ದಿದ್ದಾರೆ. ಇವಾಗ RCB ಮೆನ್ಸ್ ಕೂಡ ಗೆದ್ಬಿಟ್ರು ಅಂದರೆ 3 ಟ್ರೋಫಿ ಆಗುತ್ತೆ. ಎಸ್, ಬಟ್ ಕಮಿಂಗ್ ಬ್ಯಾಕ್ ಟು RCB ಅನ್ನೋ ಫ್ರಾಂಚೈಸಿಗೆ ವಾಪಸ್ ಬಂದ್ವಿ ಅಂತಂದರೆ ನೋಡಿ, RCB ವುಮೆನ್ಸ್ 2 ಗೆದ್ದು ಕೊಟ್ಟಿದ್ದಾರೆ. 2024ವರೆಗೂ 1 ಟ್ರೋಫಿ ಇರಲಿಲ್ಲ. 2024ರಲ್ಲಿ ವುಮೆನ್ಸ್ ತೋರಿಸ್ಕೊಡ್ತಾರೆ ಹೆಂಗೆ ಟ್ರೋಫಿ ಗೆಲ್ಲೋದು ಅಂತ. 2025ರಲ್ಲಿ ಓಕೆ ನೀವು ತೋರಿಸ್ಕೊಟ್ರೆ ನಾವು ಬಿಡ್ತೀವಾ ಅಂತ ನಮ್ಮ ಬಾಯ್ಸ್ ಕೂಡ ಗೆಲ್ತಾರೆ 18 ವರ್ಷಗಳ ಬಳಿಕ. ಅದಾದಮೇಲೆ 2026ರಲ್ಲಿ ಮತ್ತೆ ತೋರಿಸ್ಕೊಟ್ಟಿದ್ದಾರೆ ಇನ್ನೊಂದು ಸತಿ, 2ನೇ ಸತಿ ಹೆಂಗೆ ಗೆಲ್ಲೋದು ಅಂತ. ಅದಕ್ಕೆ ಇವತ್ತು ಸ್ಮೃತಿ ಮಂದಣ್ಣ ಅವರು ಪ್ರೆಸೆಂಟೇಷನ್ ಸೆರೆಮನಿಯಲ್ಲಿ ಹೇಳ್ತಾರೆ. ಏನಪ್ಪ ಹೇಳ್ತಾರೆ ಅಂತಂದರೆ, ಈ ಸಲ ಕಪ್ ನಮ್ಮದು 2 ಅಂತ ಹೇಳ್ತಾರೆ, ಅಂದರೆ 2ನೇ ಸತಿ ಗೆದ್ದಿದ್ದೀವಿ ಅಂತ. ಸೊ ಇದೇ ಥರ ಗೆದ್ದುಬಿಟ್ಟು ರಜತ್ ಪತಿದಾರ್ ಕೂಡ ಇದೇ ಸ್ಟೇಟ್ಮೆಂಟ್ ಮಾಡಲಿ ಅಂತ ನಾವೆಲ್ಲರೂ ಇವಾಗಲಿಂದನೇ ಕನಸು ಕಾಣಲು ಆರಂಭಿಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಖಂಡಿತವಾಗ್ಲೂ ಸಖತ್ತಾಗಿತ್ತು, ಸೂಪರ್ ಆಗಿತ್ತು, ನೆಕ್ಸ್ಟ್ ಲೆವೆಲ್ ಚಿಂದಿ ಆಗಿತ್ತು ಅಂತ ಹೇಳ್ತಾ ಎಲ್ಲರೂ ಎಷ್ಟು ಬೇಕಾದ್ರೂ ಮಜಾ ಮಾಡಿ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. RCB ವನಿತೆಯರಿಗಂತೂ ಹ್ಯಾಟ್ಸ್ ಆಫ್, ಟೇಕ್ ಎ ಬೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೂಪರಾಗಿ ಆಡಿದ್ದಾರೆ, ಥ್ರೂಔಟ್ ದ ಸೀರೀಸ್ ಡಾಮಿನೇಟ್ ಮಾಡ್ಕೊಂಡು ಗೆದ್ದಿದ್ದಾರೆ. ಇತಿಹಾಸನ ಸೃಷ್ಟಿ ಮಾಡಿದ್ದಾರೆ ನಮ್ಮ RCB ವನಿತೆಯರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೂಪರ್, ನೆಕ್ಸ್ಟ್ ಲೆವೆಲ್. ಇದ್ರ ಬಗ್ಗೆ ಇನ್ನು ಎಷ್ಟು ಮಾತಾಡಿದ್ರು ಸಾಲದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಮಯದ ಅಭಾವದಿಂದ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ. ಎಸ್, ನಾಳೆ ಮತ್ತೆ ಇಂಡಿಯಾ ಅಂಡರ್-19 ವರ್ಸಸ್ ಇಂಗ್ಲೆಂಡ್ ಅಂಡರ್-19 ವರ್ಲ್ಡ್ ಕಪ್ ಫೈನಲ್ಸ್ ಇದೆ. ಅದ್ರ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತಾ. ಇವಾಗ ಥ್ಯಾಂಕ್ ಯು ಸೊ ಮಚ್, ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್, ಮಜಾ ಮಾಡಿ. ಎಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು, ನಮಸ್ಕಾರ.